ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದಪ್ಪ ಅಂತಂದರೆ, ನಿಮಗೆ ನೋಡಿ ವೃತ್ತಿಯಲ್ಲಿ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ. ಚಂದ್ರ ಬಂದು ಸೇರಿದ ನಿಮ್ಮ ರಾಶಿಗೆ, ಹೀಗಾಗಿ ಸ್ತ್ರೀಯರಿಗೆ ಕೌಶಲ್ಯ ಬುದ್ಧಿ, ಚುರುಕಿನ ಬುದ್ಧಿ ಇದೆಲ್ಲ ತುಂಬ ಸೂಚಿಸ್ತಾ ಇದೆ. ಮತ್ತು ಈ ಬೆಂಕಿ ಮತ್ತು ಈ ಆಯಿಲ್ ಸಂಬಂಧಿ ಆ ಕ್ಷೇತ್ರಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಆದರೆ ಧೈರ್ಯ, ಶೌರ್ಯ ಇವೆಲ್ಲ ಖಂಡಿತ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲ ಸ್ಥಿತಿಯನ್ನು ಕಾಣ್ತೀರ. ರಾಷ್ಟ್ರಾಧಿಪತಿ ಚತುರ್ಥಕ್ಕೆ ಹೋದರೆ ದಿಗ್ಬಲ ಅದು. ಹೀಗಾಗಿ ಹಾಲು ಹೈನು ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗಿನ ಫಲಗಳನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರು, ಬಂಧುಗಳ ವಿಚಾರದಲ್ಲಿ ತುಂಬ ಆತ್ಮೀಯತೆ, ಅನ್ಯೋನ್ಯತೆ ಉಂಟಾಗ್ತಕ್ಕಂಥದ್ದು. ಯಾವುದಾದ್ರು ಸ್ನೇಹ ಮುರಿದು ಹೋಗಿದ್ರೆ ಮತ್ತೆ ಅದು ಪ್ಯಾಚಪ್ ಆಗ್ತಕ್ಕಂಥದ್ದು, ಅಂದರೆ ಬೆಸಿಗೆ ಆಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಮತ್ತು ಆ ಶುಕ್ರ ಕರ್ಮಸ್ಥಾನವನ್ನು ವೀಕ್ಷಿಸ್ತಾನೆ. ಹೀಗಾಗಿ ಜಲಸಂಬಂಧಿ, ಶಂಖ, ಆ ಮತ್ಸ್ಯೋದ್ಯಮ, ವಸ್ತ್ರ, ಹೂವು, ಹಣ್ಣು, ಹೈನು ಇಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ಆ ವ್ಯಾಪಾರ ಮಾಡೋರಿಗೆ ಸಮೃದ್ಧವಾದ ಕಾಲ. ನಿಮ್ಮ ಪಾಲಿಗೆ ಉತ್ತರಾಯಣ ಒಂದು ಹಲವು ಫಲಗಳನ್ನು ತಂದುಕೊಡ್ತಕ್ಕಂಥ ಒಂದು ಭವ್ಯ ದಾರಿಯನ್ನು ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ ವಾರದ ಆದಿ. ಆದರೆ ದಾಂಪತ್ಯದಲ್ಲಿ ಮನಸ್ತಾಪಗಳು ಬಂದುಬಿಡುತ್ತೆ. ಅಲ್ಲಿ ಮಾಂದ್ಯ ಉದಯ ಆಗಿರೋ ಕಾರಣದಿಂದಾಗಿ ಮಂಗಳವಾರ ಬುಧವಾರ ಸ್ವಲ್ಪ ಶಾಂತವಾಗಿರಿ. ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಇನ್ಯಾವುದೋ ರೀತಿಯ ತೊಡಕುಗಳು, ಸಂಶಯ ಈ ರೀತಿ ನಿಮ್ಮನ್ನು ಸ್ವಲ್ಪ ಸುಟ್ಟಾಕ್ಬಿಡ್ಬಹುದು. ಅಂದರೆ ಮಾನಸಿಕವಾಗಿ ಸ್ವಲ್ಪ ನೋವು ಮಾಡಬಹುದು. ಹೀಗಾಗಿ ಸ್ವಲ್ಪ ಎಚ್ಚರ ವಹಿಸಬೇಕು. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ತುಲಾರಾಶಿಯವರಿಗೆ ಧರ್ಮ, ಗುರು ಪ್ರಾರ್ಥನೆ, ದೇವತೆಗಳ ಆರಾಧನೆ ಇವುಗಳೆಲ್ಲ ತುಂಬ ಚೆನ್ನಾಗಿದೆ. ಧರ್ಮಸ್ಥಾನದಲ್ಲಿರ್ತಕ್ಕಂಥ ಗುರು ಸಹಜ ಸ್ವಭಾವ ಅದು ಚೆನ್ನಾಗಿದೆ. ಮತ್ತು ಪ್ರಯಾಣದ ಸ್ವಲ್ಪ ಎಚ್ಚರ ವಹಿಸಿ. ಕುಜ ವಸ್ತುತಃ ಚತುರ್ಥಕ್ಕೆ ಹೋಗ್ತಾನೆ, ಅದು ಒಳ್ಳೆಯ ಫಲ. ನಿಮ್ಮ ರಾಶಿಯಿಂದ 4ನೇ ಮನೆ ಕೇಂದ್ರ ಸ್ಥಾನ. ಹೀಗಾಗಿ ಅಲ್ಲಿ ರುಚಕ ಯೋಗ ಏರ್ಪಾಡಾಗುತ್ತೆ. ಭೂ ವ್ಯವಹಾರದಲ್ಲಿ ಲಾಭ ಕಾಣ್ತಕ್ಕಂಥದ್ದು, ವಾಹನ ಖರೀದಿ ಉಂಟಾಗ್ತಕ್ಕಂಥದ್ದು, ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ನಿಮಗೂ ಕೂಡ ಒಂದು ಮನೆಯೋ ಸೈಟೋ ತಗೊಳ್ತಕ್ಕಂತಹ ಒಂದು ಆಲೋಚನೆ ಬರ್ತಕ್ಕಂಥದ್ದು, ಆ ರೀತಿಯ ಸತ್ಪ್ರೇರಣೆ ಮತ್ತು ಸತ್ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಆ ರೀತಿಯ ಶುಭ ಫಲ ಕಾಣ್ತೀರಾ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಭೂಪೋತತ್ಸವ ಅಂತ ಹೇಳುವ ಹಾಗೆ ಮಾನ್ಯತೆ ಸಿಗುತ್ತೆ, ರಾಜಮಾನ್ಯತೆ ಸಿಗುತ್ತೆ. ಹಿರಿಯರಿಂದ, ಅಧಿಕಾರಿಗಳಿಂದ ನಿಮ್ಮ ಪ್ರಶಂಸೆ, ಗೌರವ ಬರ್ತಕ್ಕಂಥ ಸಾಧ್ಯತೆ ಇದೆ. ಚೆನ್ನಾಗಿದೆ. ಹೀಗಾಗಿ ತುಲಾರಾಶಿಯವರಿಗೆ ವಾರ ಹೇಗಿದೆಯಪ್ಪ ಈ ವಾರ ಅಂತಂದರೆ, ಬೆಳಕಿನ ವಾರ. ನಿಮ್ಮ ಬದುಕಿಗೆ ಹಲವು ಫಲಗಳು ಬಂದು ಒದಗತಕ್ಕಂಥ ವಾರವಾಗಿದೆ. ತುಂಬ ಚೆನ್ನಾಗಿದೆ. ತುಲಾರಾಶಿಯವರಿಗೆ ಪ್ರಾರ್ಥನೆ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ತೊಡಕುಗಳಿಂದ ಹೊರಗೆ ಬರ್ತೀರ. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಈ ಪಂಚಾಮೃತ ಸೇವೆ ಮಾಡಿಸಿ, ಅದು ತುಂಬ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.